ಏನು ಸ್ಟ್ರಾಂಗ್ ಡೈರೆಕ್ಷನ್ ಅವ್ರ ಸಲುವಾಗಿ ಅಲ್ಲ, ಅವ್ರ ಸಲುವಾಗಿ ಆರ್ತಿ ಏನಿಲ್ಲ ಅಲ್ಲ, ಅವ್ರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ದು ಸರ್ಚ್ ಮಾಡಿದ್ರೆ ಅಲ್ಲಿ ಏನಿಲ್ಲ, ದರ್ಶನ್ದು ಸೆಲ್ ಸರ್ಚ್ ಮಾಡಿದೆ ನಿನ್ನೆ. ಅಲ್ಲ ನೋಡಿ, ಎಲ್ಲ ನೋಡಿ, ಈಗ ಏನಿದೆ ಸಮಸ್ಯೆ ಏನಿದೆ ಕಿ ಯಾವ ಒಂದು ಘಟನೆಯಿಂದ ನಾವು 100 ಒಳ್ಳೆ ಮಾಡಿದರೆ ಅದು ಎಲ್ಲ ಹೊರಟೋಗುತ್ತೆ, ಗೊತ್ತಿದೆ. ವಿಶೇಷವಾಗಿ ಈ ರೀತಿ ಒಂದು ಹೈ ಪ್ರೊಫೈಲ್ ಜನ ಕಡೆ ಸಿಕ್ಕರೆ ಅದು ಡೆಫಿನೆಟ್ಲಿ ಅದು ತಪ್ಪು ಇದೆ. ನಾವು ಅದಕ್ಕಾಗಿ ಯಾರು ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಅವರಿಗೂ ಕೂಡ SCN ಇಶ್ಯೂ ಮಾಡಿದ್ದೀನಿ. ಯಾಕೆಂದ್ರೆ ಜವಾಬ್ದಾರಿ ಅವರದ್ದು ಕೂಡ ಇರುತ್ತದೆ. ಮತ್ತೆ ನಾನು ಬಟ್ಟೆ ಬಗ್ಗೆ ನಾನೇ ವಿಶೇಷವಾಗಿ ನಾನು ಹೇಳಿದ್ದೆ. ಸೊ ಅದು ಇನ್ನೂ ಜಾಗರೂಕತೆ ವಹಿಸ್ಕೊಳ್ಬೇಕು. ಯಾರಿಗೆ ನಾವು ತೊಂದರೆ ಕೊಡಬೇಕು ನಮ್ಮ ಅಧಿಕಾರಿಗಳಿಗೆ ಅಥವಾ ಅವ್ರಿಗೆ ಸಮಸ್ಯೆ ಮಾಡೋದು ನಮ್ಮ ಉದ್ದೇಶ ಇಲ್ಲ. ಆದರೆ ನಮ್ಮ ಕಾರ್ಯವೈಖರಿ ಏನಿದೆ ಅದು ಸುಧಾರಿಸಬೇಕು. ನಾನು ಆಗಲಿ ಅಥವಾ ನಮ್ಮ ಸಿಬ್ಬಂದಿ ಆಗಲಿ ಅಥವಾ ನಮ್ಮ ಅಧಿಕಾರಿ ಆಗಲಿ ನಾವು ನಮ್ಮ ಲೋಪದೋಷಗಳು ಸರಿಪಡಿಸಬೇಕು. ಏನು ಲೂಪ್ ಹೋಲ್ಸ್ ಇದೆ ಅದು ನಾವು ಸರಿಪಡಿಸಬೇಕು. ಅದು ನಾವು ಮಾಡದೇ ಇದ್ರೆ ಈಗ ಹಂಗೆ ಬಿಟ್ರೆ ಮತ್ತೆ ಅದು ಸರಿ ಇರಲ್ಲ. ಸೊ ಯಾರೂ ಆಗಲಿ, ಅದು ನಾನು ಆಗಲಿ ನಮ್ಮ ಅಧಿಕಾರಿಗಳು ಆಗಲಿ ಯಾವ ಹಂತ ಅಧಿಕಾರಿಗಳು ಆಗಲಿ ನಾವು ನಮ್ಮ ಇದಕ್ಕೆ ಸ್ಟೆಪ್ ಅಪ್ ಮಾಡಬೇಕು. ಈ IPS ಆಫೀಸರ್ ಹಾಕಿದ್ದಾರೆ, ಅಲ್ಲಿ ಹಾಕಿದ್ದಾರೆ, ಅಥವಾ ಇಲ್ಲಿಗೂ IPS ಆಫೀಸರ್ ಹಾಕಿದ್ದಾರೆ. ಯಾಕಂದ್ರೆ ಇದು ಪ್ರಿಸನ್ ಡಿಪಾರ್ಟ್ಮೆಂಟ್, ಒಬ್ರು IPS ಆಫೀಸರ್ಗೆ ಹಾಕಿದ್ದಾರೆ. ಸೊ ನಾವು ಕೂಡ ನಮ್ಮ ಯುಟಿಲಿಟಿ ಏನಿದೆ ನಾವು ತೋರಿಸಬೇಕು. ಅದರ್ವೈಸ್ ಪ್ರಿಸನ್ ಅವರೇನ ಅದು ಮುಖ್ಯಸ್ಥ ಆಗ್ಬೋದು. ಒಬ್ರು IPS ಯಾಕೆ ಮುಖ್ಯಸ್ಥ ಆಗಬೇಕು, ಅದು ಕೂಡ ಪ್ರಶ್ನೆ ಬರುತ್ತೆ. ಸೊ ನಾವು ಸರ್ಕಾರ ನಿರೀಕ್ಷೆಗೆ ಮತ್ತೆ ಜನರ ನಿರೀಕ್ಷೆಗೆ ನಾವು ತಕ್ಕಂತೆ ನಾವು ಕೆಲಸ ಮಾಡಬೇಕು. ಇದು ಡೆಫಿನೆಟ್ಲಿ ಇದೊಂದು ಲೋಪ್ ಇದೆ. ಇದರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ. ಅಂಡ್ ಹೂ ಎವರ್ ಇಸ್ ರೆಸ್ಪಾನ್ಸಿಬಲ್ ದೇ ವಿಲ್ ಫೇಸ್ ದ ಮ್ಯೂಸಿಕ್. ಅದು ನಾವು ನೋಡಿ, ಜಾಮರ್ದು ಸಮಸ್ಯೆ ಅನ್ಫಾರ್ಚುನೇಟ್ಲಿ ಒಂದು ಶಾಶ್ವತವಾದ ಸಮಸ್ಯೆ ಆಗಿಬಿಟ್ಟಿದೆ. ಈ ಯಾವಾಗ ಜಾಮರ್ 15 ಇಯರ್ಸ್ ಹಿಂದೆ ಇದು ಹಾಕಿದ್ರು, 2G ಜಾಮರ್ ಹಾಕಿದ್ರು. ಆ ಟೈಮ್ ಆನಂತರ ಏನ್ ಮಾಡಿದ್ರೆ THCBS ಆಯ್ತು, ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್. THCBS ಮತ್ತೆ ಜಾಮರ್ಗೆ ಅಷ್ಟು ಸಾಮ್ಯತೆ ಆಗಿರಲಿಲ್ಲ, ಅವರು ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ. ಅದು ಏನಾಗ್ತಾ ಇದೆ, THCBS ಜಾಮರ್ಗೆ ಇಂಟರ್ಫಿಯರ್ ಆಗಿ ಇದು ಸಮಸ್ಯೆ ಆಗ್ತಾ ಇದೆ. ಮತ್ತೆ THCBS ಕೆಲವು ಕನ್ಫಿಗರೇಷನ್ ಸರಿ ಇಲ್ಲ. ಅದಕ್ಕಾಗಿ ಆ ಏನ್ ಕೆಪಾಸಿಟಿ ಅಲ್ಲಿ ಜಾಮರ್ದು ಫಂಕ್ಷನ್ ಆಗಬೇಕು ಆ ಫಂಕ್ಷನ್ ಅದು ಆಗ್ತಾ ಇಲ್ಲ. ಸೊ ಲಾಸ್ಟ್ 7-8 ಮಂತ್ಸ್ ಇಂದ ಸತತವಾಗಿ ನಾವು ಇದರ ಸಲುವಾಗಿ ಟ್ರೈ ಮಾಡ್ತಾನಿದ್ವಿ. ಸೊ ಲಾಸ್ಟ್ ಮೀಟಿಂಗ್ ನಾವು ಈಗ THCBS ಕನ್ಫಿಗರೇಷನ್ ಸರಿ ಮಾಡಕ್ಕೆ ನಾವು ಹೇಳಿದ್ವಿ. ಅವರು ಡಾಟ್ನವರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂನವರು ಆ ಕೆಲಸ ಮಾಡಬೇಕು. ಅವರಿಗೆ ನಾವು ಕರೆಸಿ ನೀವು ನೋಡ್ರಿ ಇದು ಸಲುವಾಗಿ ಬ್ಲಾಕ್ ಸ್ಪಾಟ್ಸ್ ಇನ್ನು ಬಹಳ ಜಾಸ್ತಿ ಇದೆ. ಈಗ ಮೊದಲೇ ಇತ್ತು 2-3 ನಾವು ಹೇಳ್ತಾ ಇದ್ವಿ. ಈಗ ನೀವು 9th ಬ್ಲಾಕ್ ಸಿಗುತ್ತೆ, ಈಗ 3rd ಬ್ಲಾಕ್ ಸಿಗುತ್ತೆ, ಅಥವಾ 8th ಬ್ಲಾಕ್ ಸಿಗುತ್ತೆ. ಈಗ ಬ್ಲಾಕ್ ಸ್ಪಾಟ್ ಸಿಗ್ತಾನೆ ಇದೆ. ಸೊ ನಾವು ಮೀಟಿಂಗ್ ಮಾಡಿಕೊಂಡು ನೀವು ಮಿನಿಮೈಸ್ ಮಾಡಬೇಕು. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಇತ್ತು, ನಾವು ಬಹಿರಂಗವಾಗಿ ಹೇಳಬೇಕಾಗಿತ್ತು, ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಜೈಲಿನಲ್ಲಿ ಯೂಸ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಏರ್ಟೆಲ್ ಅವರಿಗೆ ಬಹಳ ತಾಕೀತ್ ಮಾಡಿದ್ವಿ ಎಲ್ಲ ಮೀಟಿಂಗ್ ಲಕ್ಕಿ, ನೀವು ಯಾಕೆ ನಿಮ್ದು ಸಿಮ್ ಇದೆ ನಮ್ಮ ಕೈದಿಗಳು ಇಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಈವನ್ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ಗೆ ಹೇಳಿದ್ರೆ ನೀವು ಅವ್ರ ಮೇಲೆ FIR ಅವ್ರದ್ದು ಕೂಡ ಹೆಸರು ಸೇರಿಸಬೇಕು. ಆಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ CCBನವರು ಅವ್ರದ್ದು ಹೇಗೆ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅವರದೇ ಇದು ಸಿಮ್ ಸಿಗ್ತಾ ಇದೆ, ಅವರದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನು ಕಾರಣ, ಇದರದ್ದು ತನಿಖೆ ಕೂಡ ಮಾಡಬೇಕು. ಯಾಕೆಂದ್ರೆ ಜೈಲಿನಲ್ಲಿ ಏನ್ ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ ಸಿಮ್ನ ಇದು ಸಿಗ್ತಾ ಇದೆ. ಇದು ಏನು ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತೆ ಇದರ ಬಗ್ಗೆ ಏರ್ಟೆಲ್ನವ್ರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಸತತವಾಗಿ ಅವರು ಬರ್ತಾರೆ. ಈಗ ಯಾಕೆಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ. ಇದು ನಾವು ನೋಡಿ ಹೇಳಿದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಆದ್ರೆ ಮಾಡಿಲ್ಲ. ನಾನು CCBನವರು ಕೂಡ ಹೇಳ್ತೀವಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದೀವಿ, ನಿಮ್ಗೆ ಎಷ್ಟು ಎಚ್ಚರಿಕೆ ನೀಡಿದ್ರು ಕೂಡ ನಿಮ್ದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಇದು ಬೇರೆ ಬೇರೆ ಏಜೆನ್ಸಿ ಇದು. ಆದ್ರೆ ನಮ್ಮ ಏಜೆನ್ಸಿ ನಾವು ಅಷ್ಟೇ ಹೇಳಬೇಕು, ಅದು ನಮ್ಮ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಈಗ ಇರಣ್ಣ ರಂಗಾಪುರ್ಗೆ ನಾವು ಸಸ್ಪೆಂಡ್ ಮಾಡಿದ್ದು, ಅವನು 1 ತಿಂಗಳ ಹಿಂದೆ ಬಂದಿದ್ದಾನೆ. ಆಕ್ಕಿಂತ ಹಿಂದೆ ಅವನಿಗೆ ಲೋಕೇಶ್ ಇದ್ದ, ಅವನು ಕೂಡ ವರ್ಗಾವಣೆ ನಾನು ಆಕ್ಚುಲಿ ನಿನ್ನೆ ಅವನಿಗೆ ಮೊದಲೇ ವರ್ಗಾವಣೆ, ಈ ಘಟನೆ ಆಗೋಕ್ಕಿಂತ ಮುಂಚೆ ಇತ್ತು, ಅವನು ಸೈನ್ ಮಾಡಿದೆ. ಈ ಘಟನೆ ಆಗಿದೆ ನಿನ್ನೆ, ಅದು ನಿನ್ನೆ ಬೆಳಿಗ್ಗೆ ನಾನು ಸೈನ್ ಮಾಡಿದ್ದೇನೆ ಅವ್ರದ್ದು. ಯಾಕೆಂದ್ರೆ ನಮಗೆ ಬಂತು ಇಲ್ಲ ಸ್ವಲ್ಪ ಅಲ್ಲಿ ಬೇರೆ ಟೈಪ್ ಇದೆ. ಮತ್ತೆ ಕರ್ನಾ ಛತ್ರಿ ಅವನು ಕೂಡ ನಾನು ಮಾಡಿದ್ದೇನೆ. ಅವನು ಇಲ್ಲಿಂದ ವರ್ಗಾವಣೆ ಚಿಕ್ಕಮಗಳೂರಿಗೆ ಯಾರು ಕೆಲವು. ಸೊ ನಾವು ಏನೇನು ಮಾಡಬಹುದು, ಇಲ್ಲಿಲ್ಲ ಬೇರೆ ಜೈಲಿನಲ್ಲಿ ಕೂಡ ಸೆಂಟ್ರಲ್ ಜೈಲ್ ಇದಕ್ಕೆ ನಾವು ಮಾಡ್ತಾನೆ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಿದೆ
ಎಷ್ಟು ಮಟ್ಟಿಗೆ ರಿಸಲ್ಟ್ ಬರಬೇಕು ಅಷ್ಟು ಮಟ್ಟಿಗೆ ರಿಸಲ್ಟ್ ಬರಲ್ಲ. ಅದೊಂದು ನಾವು ಹೇಳೋದು ದುರ್ದೈವದ ಸಂಗತಿ. ಯಾವ ಮಟ್ಟಿಗೆ ನಾವು ಎಫರ್ಟ್ ಹಾಕ್ತಾ ಇದ್ವಿ ಅದು ಎಲ್ಲ ಲೆವೆಲ್ನಲ್ಲಿ ಅಷ್ಟೇ ಮಟ್ಟಿಗೆ ಅದು ಸ್ವಲ್ಪ ಅವ್ರಿಗೆ ಮಾಡಬೇಕು. ಅದು ಸ್ವಲ್ಪ ಇನ್ನೂ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ನಾವು ಮಾಡಬೇಕು. ನಾವು ವಿ ಡೋಂಟ್ ಲೂಸ್ ಹೋಪ್ ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಎಫರ್ಟ್ ಏನಿದೆ ಅದು ಕಂಟಿನ್ಯೂ ಇರುತ್ತೆ. ಇದು ಒಂದು ಆಗಿದೆ, ಆದರೆ ಅದಕ್ಕೆ ಆಗಿದೆ ಇದು ದೊಡ್ಡ ಲೋಪ್ ಇದೆ. ಯಾಕೆಂದ್ರೆ ಈಸ್ ಎ ನೋನ್ ಪರ್ಸನ್. ಯಾವ ಅನ್ನೋನ್ ಕಡೆ ಸಿಕ್ಕರೆ ಅದು ಬೇರೆ ವಿಷಯ. ಆದರೆ ನೋನ್ ಪರ್ಸನ್ ಕಡೆ ಸಿಗುತ್ತೆ, ಅದರ ಅರ್ಥ ಯಾವ ಲೆವೆಲ್ನಲ್ಲಿ ಒಂದು ಕುಮ್ಮಕ್ಕಿದೆ, ಇಲ್ಲಿ ಕನ್ನೈವೆನ್ಸ್ ಇದೆ.